ಬಂಗಾಳದಿಂದ ಸಾವಿರಾರು ಮಂದಿ ಬಾಂಗ್ಲಾದೇಶದವರು ಕಾಲು ಕಿತ್ಯಾರ. ಮಮತಕ್ಕ ಯಾವ ರೀತಿ ಅವ್ರನ್ನ ಸಾಕಿದ್ರು ಅಂತ ಬಾಯ್ ಬಿಟ್ಟು ಅವರೇ ಹೇಳಾಕತ್ತಾರ. ಒಂದ್ ರೇಷನ್ ಕಾರ್ಡ್ಗ 50,000, ಆಧಾರ್ ಕಾರ್ಡ್ಗ 20,000. রেশন কার্ড বানাতে গেলে 50,000 দিতে হবে, তাহলে বানিয়ে দেবো নাহলে দেবো না. ಬಂಗಾಳಕ್ಕೆ ಬಂದು ಇಡೀ ಆಲ್ ಓವರ್ ಇಂಡಿಯಾಗ ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡಾಕು ರೊಕ್ಕ ತಗೊಂತಿದ್ರು. রাতে দেখবে কোন জায়গায় বিএসসি বা সিবি নাই, যখন ফ্রি ফাঁকা পাবে তখন ওরা উঠে দেবে. ಬಂಗಾಳ ಏನೋ ಕ್ಲೀನ್ ಆಗತೈತಿ, ಭಾರತದ ದಕ್ಷಿಣಕ್ಕೆ ಬರಾಕತ್ತಾರು ಈ ಬಾಂಗ್ಲಾದೇಶಿಗರು. ಬಂಗಾಳದಾಗ ಟಿಎಂಸಿ ಅಧಿಕಾರದಾಗಿದ್ದಾಗ ಅದೇನೆಲ್ಲ ಮಾಡೈತಿ ಅನ್ನೋದು ಒಂದೊಂದಾಗೆ ಹೊರಗೆ ಬರಾಕತ್ತಾವ. ಸುವೇಂದು ಅಧಿಕಾರಿ ಒಬ್ಬರೇ ಅಲ್ರಿ ಇದನ್ನ ಹೊರಗೆ ತರಾಕತ್ತಿರೋದು. ಸ್ವತಃ ಮಮತಕ್ಕನಿಂದ ಯಾರೆಲ್ಲ ಉಪಯೋಗ ತಗೊಂಡಿದ್ರೋ ಅವರೇ ಮಾತಾಡತ್ತಾರ. ಮುಖ್ಯವಾಗಿ ಅಕ್ರಮ ಬಾಂಗ್ಲಾದೇಶದವರಿಗೆ ಅಕ್ರಮವಾಗಿ ಟಿಎಂಸಿ ಏನೆಲ್ಲ ಮಾಡಿತ್ತು, ಟಿಎಂಸಿ ಮಾಡಿದ್ದೆಲ್ಲ ಇಂಥದ್ದೇ ಅಂತ ಅವ್ರ ಬಾಯಿಂದ ಅವರೇ ಹೇಳಕತ್ತಾರ. ಯಾವಾಗ ಸುವೇಂದು ಅಧಿಕಾರಿ ಅಕ್ರಮವಾಗಿ ಬಂಗಾಳದಾಗಿರುವಂತ ಬ್ಯಾರೆ ದೇಶದವರು, ಮುಖ್ಯವಾಗಿ ಬಾಂಗ್ಲಾದೇಶದವ್ರನ್ನ ಓಡಿಸ್ತೀವಿ ಅಂತ ಹೇಳಿದ್ರು, ಸ್ವತಃ ಸ್ವ ಇಚ್ಛೆಯಿಂದ ಬಾಂಗ್ಲಾದೇಶದವರು ಬಂಗಾಳವನ್ನ ಬಿಟ್ಟ ಹೊಂಟಾರ. ಬಂಗಾಳವನ್ನ ಬಿಟ್ಟು ಹೋಗೋದಷ್ಟ ಅಲ್ಲ, ಮಮತಕ್ಕನ ಬಂಡವಾಳವನ್ನ ಬಯಲು ಮಾಡಿ ಹೊಂಟಾರ. ಅಧಿಕಾರದಾಗಿದ್ದಾಗ ನಮ್ಮದೇ ಅಧಿಕಾರ, ನಾವು ಮಾಡಿದ್ದೇ ರೂಲ್ಸು ಅಂತ ಅದು ಯಾವ ರೀತಿ ಹೊರಗಿನವ್ರನ್ನೆಲ್ಲ ಒಳಗಿಟ್ಕೊಂಡು ಸ್ವತಃ ಬಂಗಾಳದ ಮಂದಿಗೆ ಎಷ್ಟು ಮೋಸ ಮಾಡಿದ್ರು. ಪ್ರತಿ ಒಂದು ಸವಲತ್ತನ್ನ ಬಾಂಗ್ಲಾದೇಶದವ್ರಿಗೆ ಕೊಡ್ತಿದ್ರು. ಅದನ್ನ ಅವ್ರ ಬಾಯಿಂದ ಅವರೇ ಹೇಳ್ತಾರ. ಒಂದೊಂದಾಗೆ ನೋಡೋಣ ಬರ್ರಿ. ಇಲ್ಲೊಬ್ಬ ಮನುಷ್ಯ ಮಿನಾರ್ ಖಾನ್, ಇವ ಹೇಳ್ತಾನ, ನಾನು ಬಾಂಗ್ಲಾದೇಶದಿಂದ ಬಂಗಾಳಕ್ಕೆ ಬಂದಿದ್ದೆ. ಅವಾಗ ನಮಗ ಟಿಎಂಸಿ ನಾಯಕ ಸುಲ್ತಾನ್ ಪ್ರತಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಒಂದು ಆಧಾರ್ ಕಾರ್ಡ್ ಮಾಡ್ಸಕ್ 20,000, ವೋಟರ್ ಕಾರ್ಡ್ಗ 30,000, ರೇಷನ್ ಕಾರ್ಡ್ಗ ಬರೋಬ್ಬರಿ 50,000 ರೂಪಾಯಿ ಕೊಟ್ಟು ನಾವೆಲ್ಲವನ್ನ ಮಾಡಿಸ್ಕೊಂಡಿದ್ವಿ. ಆದ್ರೆ ಈಗ ಬಿಜೆಪಿ ನಮ್ಮನ್ನ ಇಲ್ಲಿ ಇರಾಕ್ ಬಿಡೋದಿಲ್ಲ ಅಂತ ಗೊತ್ತಾಗಿ ಸ್ವಇಚ್ಛೆಯಿಂದ ನಾನೇ ಹೊಂಟೀನಿ ಅಂತ ಆ ಮನುಷ್ಯ ಹೇಳ್ತಾನ. ওই সুলতানা, ওইখানের ম্যাডাম, হ্যাঁ তৃণমূলের নেতা, যে 20,000 দিতে হবে আধার কার্ড বানাতে গেলে। আই কার্ডের জন্য যদি বলতাম, বলতে ওর জন্য 30,000 দিতে হবে, রেশন কার্ড বানাতে গেলে 50,000 দিতে হবে, তাহলে বানিয়ে দেবো নাহলে দেবো না. ಇಲ್ಲಿ ಒಬ್ಬ ಮಹಿಳೆ ಮಾತಾಡ್ತಾಳ, ನನಗ ಮಮತಾ ದೀದಿಯವರು ಪ್ರತಿಯೊಂದನ್ನು ಕೊಟ್ಟಿದ್ರು. ಫ್ರೀ ರೇಷನ್ ಸಿಗ್ತಾ ಇತ್ತು, ಮಹಿಳೆ ಎಂಬ ಕಾರಣಕ್ಕಾಗಿ ಬಹಳಷ್ಟು ಹಕ್ಕುಗಳು ಸಿಗ್ತಾ ಇದ್ವು. ಅದಷ್ಟೇ ಅಲ್ರಿ, ಬಂಗಾಳದ ಮಹಿಳೆಯರಿಗೆ ಸಿಗ್ತಾ ಇದ್ದಂತ, ತಿಂಗಳಿಗೆ ಸಿಗ್ತಾ ಇದ್ದಂತ ಸಹಾಯಧನ ಕೂಡ ಇವರಿಗೆ ಸಿಗ್ತಿತ್ತಂತ. ಇವ್ರ ಮಕ್ಕಳಿಗೆ ಫ್ರೀ ಸ್ಕೂಲು ಸಿಗ್ತಿತ್ತು. ಇಷ್ಟೆಲ್ಲ ಸಿಗ್ತಾ ಇದ್ರು ಕೂಡ ಈಗ ಬಿಜೆಪಿ ಬಂದಿದ್ಕ ನಾವು ಹೊಂಟೀವಿ ಅಂತ ಆಕಿ ಹೇಳ್ತಾಳ. আমাদের তো কোনো ডকুমেন্টস নেই, ডকুমেন্টস ছাড়া কি ভোট দেওয়া যায়? এর আগে সরকার তো কিছু বলেনি আপনাদেরকে, এবারই প্রথম? এবার প্রথমে এখন মানে এসআর চালু হয়েছে বলে বলছে। আগে অনেক আগে যদি এসআর হতো তাহলে তখন বলতো। এর আগে তো কোনো ডকুমেন্টস এর চাপ হয়নি বলে বলেনি। আমরা তো যেহেতু অনেক বছর ধরে নেই, 2-4 বছর ধরে আছি, এখন নতুন করে এসআর হচ্ছে যেহেতু আমাদের কোনো কাগজপত্র নেই। ಇಲ್ಲಿ ಒಬ್ಬ ವ್ಯಕ್ತಿ ಹೇಳಕತ್ತಾನ, ಅವ 1 ವರ್ಷದಿಂದ ಭಾರತದಾಗ ಅದಾನಂತ. ಅಂದ್ರೆ 2024 ಇವ ಭಾರತಕ್ಕೆ ಬಂದಂತ. ಅದು ಯಾರು ಕರ್ಕೊಂಡ್ ಬಂದ್ರು ಅಂದ್ರೆ ಯಾರೋ ಬಾಂಗ್ಲಾದೇಶದವ್ರನ್ನ ಭಾರತಕ್ಕೆ ತರಕ ಒಂದು ಟೀಮ್ ಮಾಡ್ಯಾರ. ಯಾವಾಗೆಲ್ಲ ಗಡಿ ಖಾಲಿ ಇರುತ್ತೋ ಅವಾಗ ಇವ್ರನ್ನ ಗಡಿಯಿಂದ ಜಿಗಿಸ್ತಾರ. ಅದಕ್ಕೆ ಇವರು 7,000 to 8,000 ರೂಪಾಯಿ ತಗೊಂತಾರಂತ. ಅದೇ ರೀತಿ ಇವ ಬಂಗಾಳಕ್ಕೆ ಬಂದ, ಬಂಗಾಳದಾಗ ಇರ್ಲಿಲ್ರಿ, ಸೀದಾ ಇವನ್ನ ಕೇರಳಕ್ಕೆ ಕರ್ಕೊಂಡು ಹೋಗಿ ಬಿಟ್ರು. ಯಾಕಂದ್ರೆ ಇವನಿಗೆ ಬಂಗಾಳದಾಗ ಇರೋದಿರ್ಲಿಲ್ಲ, ಬ್ಯಾರೆ ರಾಜ್ಯಕ್ಕೆ ಹೋಗಿ ದುಡಿಬೇಕಿತ್ತು. ಅವಾಗ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಇವ ಕೇರಳಕ್ಕೆ ಹೋಗಿ ದುಡ್ದ. ಈಗ ಇವ ಒಬ್ಬ ಅಲ್ಲ, ಇವನ್ ಜೊತೆ 50-60 ಜನನೂ ಹೋಗಿದ್ರಂತ. ಈಗ ಬಂಗಾಳಕ್ಕೆ ಬಂದಿದ್ದು ಗೊತ್ತಾಗಿ ನನ್ನೂ ಓಡಿಸ್ತಾರಂತ, ಓಡಿಸೋ ಮುಂಚೆ ನಾನೇ ಓಡೋಗ್ಬೇಕು ಅಂತ ಓಡಿ ಹೊಂಟೀನಿ ಅಂತ ಇವ ಹೇಳಕತ್ತಾನ. কিভাবে এই প্রসেসটা কিভাবে হয় একটু আমরা জানি না, তো জানতে চাই। ওরা 7,000-8,000 এরকম পয়সা নেবে, তারপরে ওদের টিমে লোক থাকে 5টা-6টা এরকম লোক থাকে। হ্যাঁ, ওরা রাতে দেখবে কোন জায়গায় বিএসসি বা সিবি নাই, যখন ফ্রি ফাঁকা পাবে তখন ওরা উঠে দেবে, এরকম সিস্টেম। কতক্ষণ অপেক্ষা করতে হয়? কিছু কিছু সময় পুরো রাত চলে যায়, এরকম হয়। চলে যায় এরকম, আবার কিছু সময় 10 মিনিটও হয়ে যায়। ಇದಕ್ಕಿನ್ನ ಶಾಕಿಂಗ್ ನೋಡ್ರಿ, ಒಬ್ಬ ವೃದ್ಧ ಮನುಷ್ಯ ಅದಾನ. ಅವ ಹೇಳ್ತಾನ, ನಾನು ಕೂಡ ಬಂಗಾಳಕ್ಕೆ ಬಂದು 1 ವರ್ಷ ಆಯ್ತು, ಬಾಂಗ್ಲಾದೇಶದವನ ಮೂಲತಃ. ಇಲ್ಲಿ ಬಂದು ನಾ ಪೇಂಟರ್ ಕೆಲಸ ಮಾಡತ್ತಿದ್ದೆ. ಅದಷ್ಟ ಅಲ್ರಿ, ನನ್ಗ ಇನ್ನೊಂದು ಸ್ವಲ್ಪ ದಿನದಾಗ ಗೌರ್ಮೆಂಟ್ ಕೆಲಸ ಸಿಗೋದಿತ್ತು. ಫಾರೆಸ್ಟ್ ಒಳಗ ನಾ ಕಸ ಗುಡ್ಸೋ ಕೆಲಸ ಮಾಡ್ತಿದ್ದೆ, ಕ್ಲೀನಿಂಗ್ ಕೆಲಸ ಮಾಡ್ತಿದ್ದೆ.
ಹಿಂಗೇನ ಮಾಡ್ಕೋತ ಹೋಗಿದ್ರೆ ಅದು ಗೌರ್ಮೆಂಟ್ ಆಗಿನ ಅಲ್ಲೇ ಖಾಯಂ ಕೆಲಸಗಾರ ಆಗಾಮಿದ್ನಿ. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದು ಬಿಡ್ತು, ನಾ ಊರ್ ಬಿಟ್ಟು ಹೊಂಟೀನಿ ಅಂತ ಹೇಳಾಕತ್ತಾನ। দুর্গানগর কি কাজ করতেন এখানে? ওই রঙের কাজ করতাম, ওই জঙ্গল সাফ করার কাজ করতাম। কত বছর আগে আসছিলেন? এই ধরো 1 বছর হয়ে গেছে। 1 বছর আগে আসছিলেন, এখন ফিরে যাচ্ছেন কেন? আমি ফিরে যাচ্ছি, ওই এই সরকার আর কি বলছে, দেশের মানুষ দেশে চলে যাও। ನಮ್ಮ ಭಾರತೀಯರೇ, ಭಾರತದ ಮಂದಿನೇ ಗೌರ್ಮೆಂಟ್ ಕೆಲ್ಸಕ್ಕಾಗಿ ಅದೆಷ್ಟು ಅಲ್ಲಿದಾಡಕತ್ತಾರ। ಒಂದು ಗೌರ್ಮೆಂಟ್ ಕೆಲಸ ಸಿಗೋದು ಬಿಡ್ರಿ, ಒಂದು ಗೌರ್ಮೆಂಟ್ ಕೆಲಸ ಏನಾರೇ ಆಗಬೇಕಾಗಿತ್ತು, ಆಧಾರ್ ಕಾರ್ಡ್ ತಿದ್ದುಪಡಿ, ರೇಷನ್ ಕಾರ್ಡ್ ತಿದ್ದುಪಡಿ ಅಂದ್ರ ದಿನ ಅಲದಾಡಬೇಕು। ಆದ್ರ ಬಾಂಗ್ಲಾದೇಶದಿಂದ ಬಂದವ್ರಿಗೆ TMC ಸರ್ಕಾರ ಅದು ಎಷ್ಟು ಈಸಿಯಾಗಿ ಎಲ್ಲಾ ಕೆಲಸ ಮಾಡಿ ಕೊಡ್ತಿತ್ತು ನೋಡ್ರಿ। ಒಟ್ನಾಗ ಬಿಜೆಪಿ ಸರ್ಕಾರ ಬಂಗಾಳದಾಗ ಬಂದ ಮೇಲೆ ಅಕ್ರಮ ಕೆಲಸಗಳಿಗೂ ಬಂದು ಬಿದ್ದೈತಿ, ಅಕ್ರಮ ವಲಸಿಗರು ಕೂಡ ಊರು ಬಿಟ್ಟ ಕಾಲ ಕಿತ್ಯಾರ, ಸ್ವಲ್ಪ ಮಂದಿ ಬಾಂಗ್ಲಾದೇಶಕ್ಕೂ ಹೊಂಟಾರ। ಆದ್ರ ಅಪಾಯ ಏನು ಅಂದ್ರ ಸ್ವಲ್ಪ ಮಂದಿ ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು ಈ ರೀತಿಯ ಬಿಜೆಪಿ ಆಡಳಿತ ಎಲ್ಲಿಲ್ಲೋ ಅಲ್ಲಿ ಹೋಗಿ ಸೇರ್ಕೊಳಕತ್ತಾರ। ಬಟ್ ಸುವೇಂದು ಅಧಿಕಾರಿ ಕಡಿವಾಣ ಹಾಕೋದ್ರಾಗ ಯಶಸ್ವಿ ಆಗ್ಯಾರ ನೋಡ್ರಿ। ಒಬ್ರಲ್ಲ ಇಬ್ರಲ್ಲ, ಸಾಲು ಸಾಲು ಮಂದಿ, ಸಾವಿರಾರು ಮಂದಿ ಬಂಗಾಳ ಬಿಟ್ಟ ತೊಲಗಾಕತ್ತಾರ। ಅವ್ರು ಹೋಗೋದ್ರ ಜೊತೆಗೆ TMCಯ ಕರಾಳ ನಾಯಕತ್ವವನ್ನ ಬಟ ಬಯಲು ಮಾಡಿ ಹೊಂಟಾರ।